ಅವ್ರಿಗೆ ರಾಜಕೀಯವಾಗಿ ಬೇಕಾಗಿತ್ತು. ಹಿಂದುಳಿದ ಒಂದು ಸಂಘಟನೆ ಒಳಗೆ ನಾವು ಮಾಡೋ ಜೊತೆ ಲಿಂಗಾಯತ ಅಷ್ಟು ಸಿಕ್ತಪ್ಪ ಅಂದ್ರೆ ನಮ್ಗೆ ಇನ್ನೂ ಅನುಕೂಲ ಆಗ್ತದೆ ಅಂತೇಳಿ. ಇನ್ನೊಂದು ಕಡೆ ಯಡಿಯೂರಪ್ಪನವರು ಅವರು ತಮಗೆ ಲಾಭ ಆಗ್ತದಪ್ಪ, ಇವರಲ್ಲಿ ಒಂದಿದ್ದರೆ ಲಿಂಗಾಯತರು ನಾವು ಲೀಡರಾಗಿ ಹೋಗ್ತೀವಿ ಅನ್ನೋಂಥ ಕಾರಣಕ್ಕಾಗಿ. ಹೀಗಾಗಿ ಇಡೀ ಒಂದು ಈ ಇಬ್ಬರ ಮಧ್ಯದಲ್ಲಿ ವೀರಶೈವ ಮತ್ತು ಲಿಂಗಾಯತರ ಮಧ್ಯದಲ್ಲಿದ್ದಂತಹ ಒಂದು ಭಿನ್ನಾಭಿಪ್ರಾಯವನ್ನು ಭಿನ್ನ ಮತವಾಗಿ ಬೆಳೆಸಿ ಇವತ್ತು ಅದು ಕೂಡಲಾರದು ಅನ್ನುವಂಥದ್ದು. ಮತ್ತು ಇನ್ನೊಂದಿಲ್ಲ ಪ್ರಶ್ನೆ ಮಾಡಬೇಕಾಗ್ತದೆ, ಯಾವುದಾದ್ರೂ ಯಾಕೆ ಕೂಡಬೇಕು ಅಂತ ಮೀಸಲಾತಿ ಸಲುವಾಗ. ಅವರಂತೆ ತಮ್ಮ ಪೀಠಗಳು ಪಂಚಪೀಠ ಉಳಿಬೇಕು, ನಮ್ಮ ಪೀಠಗಳು ಬೆಳ್ಕೊಂಡು ಹೋಗಬೇಕು. ಈಗ ನೀವು ಪೂಜೆ ಮಾಡ್ತಾಯಿದ್ದಾರೆ, ಲಿಂಗಾಯತರಲ್ಲಿ ಅನೇಕರು ಪೂಜೆ ಮಾಡ್ತಾಯಿದ್ದಾರೆ. ಅದೇ ಕಾಲಕ್ಕೆ ಈ ಒಂದು ನಮ್ಮ ಏನಪ್ಪ ಅಂತಂದ್ರೆ ಈ ಬಸವದಳ ಆಗಿರ್ಬೋದು, ಬಸವಲಿಂಗ ಪಟ್ಟ ದೇವರ ಈ ಪೀಠಗಳಾಗಿರ್ಬೋದು, ಇವರು ಸಹಿತ ಇವರಿಗೂ ಸಹಿತ ಇವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರಿಗೇನು ಲಾಸ್ಟ್ ಇಲ್ಲ ಮಠಾಧಿಪತಿಗಳಿಗೆ. ಬಸವಣ್ಣನವರನ್ನು ಗುರುಗಳು ದೊಡ್ಡ ಪರಂಪರೆ ಅಂತ ಹೇಳುವಂಥ ಒಂದು ಕಡೆ ನಮ್ಮ ಪೀಠಾಧೀಶರು ಈ ಒಂದು ಸ್ವಾಮೀಜಿಗಳು, ಇನ್ನೊಂದು ಕಡೆಗೆ ವೀರಶೈವ ನೆಲಗಟ್ಟಿನಲ್ಲಿ ನಿಜಗುಣಿ ಶಿವಯೋಗಿಗಳ ವಿಚಾರಧಾರೆ ನೆಲಗಟ್ಟಿನಲ್ಲಿ ಒಟ್ಟಾರೆಯಾಗಿ ಹಿಂದೂ ಮತ್ತು ವೀರಶೈವ ಒಂದು ಅನ್ನುವಂಥ ಅಥವಾ ಹಿಂದುತ್ವದ ಒಂದು ವೀರಶೈವ ಒಂದು ಅನ್ನುವಂಥ ಜನ ಒಂದು ಕಡೆ ಇದ್ದಾರೆ. ಅವರೆಲ್ಲರೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಪೀಠಾಧೀಶರು ಪೂಜೆ ಮಾಡ್ತಾ ಇದ್ದಾರೆ. ಇದು ಬಸವಣ್ಣವರ ವಿಚಾರಗಳ ನಂಬಿಕೆಟ್ಟಂಥ ನಮ್ಮ ಏನಪ್ಪ ಲಿಂಗಾಯತ ಸ್ವಾಮೀಜಿಗಳನ್ನ ಪೂಜೆ ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲ ಕೂಡಿ ಹೋಗುವ ಮುಂದೆ ಇದನ್ನು ದೊಡ್ಡ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ ಅಂತ ನಾ ಈಗಾಗಲೇ ನಮ್ಮ ಹಿಂದಿನ ಒಂದು ಸಂಚಿಕೆಯಲ್ಲಿ ಅಥವಾ